ಧರ್ಮಸ್ಥಳ ಪ್ರಕರಣ ಎನ್ಐಎಗೆ ನೀಡಲು ಆಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಎನ್ಐಎ ತನಿಖೆಯನ್ನ ಮಾಡಲಿ, ಯಾವ ತನಿಖೆಗೆ ಬೇಕಾದರೂ ಕೊಡ್ಲಿ, ಮೊದಲು ಮಹೇಶ್ ಶೆಟ್ಟಿ ತಿಮರೋಡಿ ಯಾರು ಅಂತ ಹೇಳಲಿ, ಹಾಗೆ ಆತ ಯಾರ ಶಿಷ್ಯ, ಯಾರ ಗರಡಿಯಲ್ಲಿ ಬೆಳೆದವರೆಂದು ಹೇಳಲಿ. ಗಿರೀಶ್ ಮಟ್ಟಣ್ಣನವರ್ ಬಿಜೆಪಿ ಯುವ ಮುಖಂಡ, ನೀವೇ ಮಗು ಚಿವಿಟೋದು, ನೀವೇ ತೊಟ್ಟಿಲು ತೂಗೋದು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ಯಾಕೆ ಮಾಡಿದ್ರು ಹಾಗಾದ್ರೆ ಎಂಬ ಪ್ರಶ್ನೆ ಈಗ ಉದ್ಭವಿಸಿರುವಂತದ್ದು. ಅದಕ್ಕೂ ಮೊದಲು ಬಿಜೆಪಿಗರು ಸೌಜನ್ಯ ಮನೆಗೆ ಹೋಗಿದ್ರ? ಬೆಂಗಳೂರಿನಲ್ಲಿ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಡ್ಲಿ ಸರ್, ಆದ್ರೆ ನನಗೆ NIA ಮಾಡ್ಲಿ, CBI ಮಾಡ್ಲಿ, ಮತ್ತೆ ಯಾರು ಮಾಡ್ಬೇಕು ತನಿಖೆ? ನಮ್ಮ ಅಧಿಕಾರಿಗಳೇ ಮಾಡ್ಬೇಕಲ್ಲ. ಅವ್ರ ಸಿಬ್ಬಂದಿಗಳು ಬಂದ್ ಮಾಡ್ತಾರ? ಅಲ್ಲಿ CBI ಅವರು ನಮಗ್ ಲೆಟರ್ ಕೊಟ್ಟಿದ್ದಾರೆ. ಅವರ ಏನು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಅದು ಯಾಕೆ ಸರ್ಕಾರಕ್ಕೆ ಆಗ್ತಾ ಇದ್ದಾರೆ? ಯಾರು ಶಿಷ್ಯೇಂದ್ರರು, ಯಾರು ಗರಡಿನಲ್ಲಿ ಬೆಳೆದವರು? ನಿಮ್ ಗಿರೀಶ್ ಮಟ್ಟಣ್ಣನವರು ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ, ಬಿಜೆಪಿಯ ಅಧಿಕೃತವಾದಂತ ಕ್ಯಾಂಡಿಡೇಟ್. ಮತ್ತೆ ಎಲ್ಲ ನೀವೇ ಚೂಟದು, ನೀವೇ ತೊಡಲ್ ತೂಗದ? ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಥಿಂಗ್ ಬಟ್ ಬಿಜೆಪಿ ವರ್ಸಸ್ ಬಿಜೆಪಿ, RSS ವರ್ಸಸ್ RSS. ನನಗೆ ಲಾಜಿಕೇ ಅರ್ಥ ಆಗಿಲ್ಲ. ಬಿಜೆಪಿ ಅವರು ಧರ್ಮಸ್ಥಳ ಚಲೋ ಯಾತ್ರೆ ಯಾರಿಗೋಸ್ಕರ ಮಾಡಿದ್ರು? ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು, ಹೌದಾ?